ನೇಹಾಳ ಕೊಂದ ಬೋಸಡಿ ಮಗ ಅಲ್ಕಟ್ನನ ಮಗ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ಬೋಸಡಿ ಮಗ ಈ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಮಾತಾಡಕತ್ತಿಲ್ಲ, ಜನ ಮಾತಾಡಕತ್ತಾರ. ಕೊಲೆ ಆದಾಗ ಯಾರಾದ್ರೂ ಒಬ್ಬ ಮುಸಲ್ಮಾನು ಆ ಹುಡುಗಿ ಪರವಾಗಿ ಮಾತಾಡಿದಾನ? ಒಬ್ಬ ಎಷ್ಟೋ ಜನ ಈ ಮುಸಲ್ಮಾನರು, ಎಷ್ಟೋ ಜನ ರಾಜಕಾರಣಿಗಳದಾರ, ಎಷ್ಟೋ ಜನ ಧರ್ಮಗುರುಗಳದಾರ, ಒಬ್ಬರಾದ್ರೂ ಆ ಹುಡುಗಿ ಕೊಲೆ ಮಾಡಿದ್ದು ತಪ್ಪು ಅಥವಾ ಒಬ್ಬ ಮುಸಲ್ಮಾನು ಕೂಡ ಮಾತಾಡಿಲ್ಲ. ಯಾಕೆ? ಸಮಾಜದಲ್ಲಿ ಕೊಲೆ ಮಾಡಿ ಸಮಾಜದ ಸ್ವಾಸ್ಥ್ಯತೆಯನ್ನು ಹಾಳು ಮಾಡುವುದು ಈ ಮುಸಲ್ಮಾನರು ಅಂತ ನಾನು ಮಾತಾಡಕತ್ತಿಲ್ಲ, ಜನ ಮಾತಾಡಕತ್ತಾರ. ಶರಣ್ರಿ ಅಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ. ನೋಡ್ರಿ, ಇದು ಮೊನ್ನೆ ಕೊಲೆಯಾಗಿದ್ದು ಕುಮಾರಿ ನೇಹಾಳ ಕೊಲೆ ಮಾಡಿದ್ದು ಫಯಾಜ್. ಫಯಾಜ್ ಎಲ್ಲಿ ಅವನು ಬೆಳಗಾವಿ ಜಿಲ್ಲೆ ಯಾವುದು ಸೌದತ್ತಿ ತಾಲೂಕಿನ ಮುನ್ನಳ್ಳಿ ಅನ್ನೋ ಒಬ್ಬ ಗ್ರಾಮದ ಒಬ್ಬ ಶಿಕ್ಷಕ ಮತ್ತು ಶಿಕ್ಷಕಿಯ ಮಗ ಫಯಾಜ್ ಕೊಲೆ ಮಾಡ್ದ. ಇಲ್ಲೆಲ್ಲ ಜನ ಏನಂತಾರಪ್ಪ ಅಂದ್ರೆ ಭಾಳಷ್ಟು ನಾವು ಒಂದು ಕೋಮು ಸೌಹಾರ್ದತೆ ಆಗಿರುವಂಥ ರಾಜಕಾರಣಿಗಳು ಭಾಳಷ್ಟು ಜನ ಅದಾರ. ಯಾಕಪ್ಪ ಅಂದ್ರೆ ಈಗ ಬಹಳಷ್ಟು ರಾಜಕಾರಣಿಗಳು ಹಿಂದೂ ಪರ ಒಲವು ದರ್ಶ UT ಖಾದರ್ ಅವರು ಮೊನ್ನೆ ಒಂದು ರಾಮ ನವಮಿ ಆದಾಗ ಎಲ್ಲ ABVP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅವ್ರಿಗೆ ಸನ್ಮಾನ ಮಾಡಿ ಸ್ವಾಗತ ಮಾಡಿದರು. UT ಖಾದರ್ ಅವರು ಏನಾದರೂ ಈ ಒಂದು ಫಯಾಜನ ಕೊಲೆಯನ್ನು ಸಮರ್ಥನೆ ಮಾಡ್ಕೊಂಡ್ರ? ಮಾತಾಡ್ಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಮಾತಾಡಬೇಕಾಗಿತ್ತು, CM ಇಬ್ರಾಹಿಂ ಅವರು ಮಾತಾಡಬೇಕಾಗಿತ್ತು. ಈಗ ಒಬ್ಬ ಮುಸಲ್ಮಾನ್ ಮಾಡಿದಕ್ಕೆ ಒಟ್ಟು ಮುಸಲ್ಮಾನರ ತಪ್ಪು ವಹಿಸೋದು ತಪ್ಪಕ್ಕ. ಒಬ್ಬ ಮುಸಲ್ಮಾನರು ಕೊಲೆ ಮಾಡಿದಕ್ಕೆ ಎಲ್ಲ ಮುಸಲ್ಮಾನ ಸಮಾಜದ ಮೇಲೆ ಗೂಬೆ ಕುಡಿಸೋದು ತಪ್ಪಕ್ಕದ. ಒಬ್ಬ ಹಿಂದೂ ಕೊಲೆ ಮಾಡಿದಕ್ಕೆ ಎಲ್ಲ ಹಿಂದೂ ಸಮಾಜವನ್ನು ದೂರೋದು ತಪ್ಪಕ್ಕದ. ಆದ್ರೆ ಏನಪ್ಪ ಇಲ್ಲಿ ಜನ ಏನು ಕೇಳಕತ್ತಾರೆ, ಇದು ನನ್ನ ಮಾತು ಏನೂ ಅಲ್ಲ. ಜನ ಏನಂತಾರ, ಎಷ್ಟೋ ಜನ ಈ ಮದರಸಗಳಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಎಷ್ಟೋ ಜನ ಈಗ ಮುಸಲ್ಮಾನರ ಗುರುಗಳಿದ್ದಾರೆ, ಧರ್ಮಗುರುಗಳಿದ್ದಾರೆ, ಮುಸಲ್ಮಾನರು ಬಹಳಷ್ಟು ರಾಜಕಾರಣಿಗಳಿದ್ದಾರೆ. ಒಬ್ಬರಾದರೂ ಈ ಫಯಾಜ್ ಮಾಡಿದ್ದು ತಪ್ಪು, ಆಗ ಯುವತಿಯನ್ನು ಕೊಂದಿದ್ದು ತಪ್ಪು ಅಂತ ಮಾತಾಡಬೇಕಿತ್ತು ಅಂತ ಜನ ಮಾತಾಡ್ಲಾಕತ್ತಾರೆ. ಇದು ನಂದಲ್ಲ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ UT ಖಾದರ್ ಅವರು ಸಭಾಪತಿಗಳು ಅವರು ಮಾತಾಡಬೇಕಾಗಿತ್ತು. ಏನ ಫಯಾಜ್ ಕೊಲೆ ಮಾಡಿದ್ದಾನಲ್ಲ, ಯಾವುದೇ ಇಲ್ರಿ. ಇವತ್ತು ಒಬ್ಬ ಮುಸಲ್ಮಾನ ಯುವತಿಯನ್ನು ಹಿಂದೂ ಕೊಲೆ ಮಾಡಿದ್ದ ಅಂದ್ರೆ ಎಷ್ಟು ಕೋಮು ಗಲಭೆ ಆಗ್ತಿತ್ತು, ಇತಿಹಾಸದಲ್ಲೇ ಇಲ್ಲ. ಈಗ ಏನಪ್ಪ ಇದು ಲವ್ ಜಿಯಾದ್ ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ, ಈಗ ಸುಳ್ಳು ಜನರಿಗೆ ಭಾಳಷ್ಟು ಜಿಯಾದ್ ಅಂದ್ರೆ ಏನಂತ ಭಾಳ ಜನರಿಗೆ ಅರ್ಥ ಇಲ್ಲ. ಲವ್ ಜಿಯಾದ್ ಅಂದ್ರೆ ಏನು? ಸುಮ್ಕೆ ಸುಳ್ಳು ಅಡ್ರೆಸ್ ಹೇಳೋದು, ಸುಳ್ಳು ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ಳೋದು, ಹೆಸರನ್ನ ಚೇಂಜ್ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ನಂಬಿಸಿ ನಾನು ನಿಮ್ಮ ಹಿಂದೂ ಧರ್ಮದೀನಿ ಅಂತೇಳಿ ನಂಬಿಸಿ, ಮತ್ತು ಅಡ್ರೆಸ್ಗಳನ್ನ ತಪ್ಪು ಹೇಳಿಸಿ, ಮತ್ತು ಅವ್ರನ್ನ ಮದುವೆ ಆದ ತಕ್ಷಣ ಅವರ ಒಂದು ಏನು ಮುಸಲ್ಮಾನ ಸಮಾಜಕ್ಕೆ ಸೇರಿಸಿ ಅವ್ರಿಗೆ ಬುರ್ಕಾ ಹಾಕ್ಸೋದು ಅಂತೇಳಿ ಇದು ಲವ್ ಜಿಹಾದ್ ಅಂತಾರೆ. ಈ ಒಂದು ಲವ್ ಜಿಯಾದ್ ಅವನು ಫಯಾಜು ಮತ್ತು ಯಾರು ನೇಹಾ ಅವರು ಇಬ್ಬರು ಸ್ನೇಹಿತರಾಗಿದ್ದರು, ಒಂದೇ ಕಾಲೇಜಿನಾಗ ಓದ್ತಿದ್ರು. 4 ವರ್ಷದಿಂದ ಅವರಿಬ್ಬರು ಸ್ನೇಹಿತರಾಗಿದ್ದರು, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರು ಅಂತೇಳಿ ಇನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ಹೇಳಿದರು. ಆದರೆ ಇಬ್ಬರು 4 ವರ್ಷದಿಂದ ಒನ್ ವೇ ಲವ್, ಯಾರ್ದು ಫಯಾಜ್ ಒಂದು ಒನ್ ವೇ ಲವ್ ಇತ್ತತ್ತ. ಇಬ್ಬರು ಸ್ನೇಹಿತರಿದ್ದರು, ಒಂದೇ ಕಾಲೇಜಿನಾಗ ಓಡಾಡ್ತಿದ್ರು, ಒಂದೇ ಕಡೆ ಟೀ ಕುಡಿತಿದ್ರು, ಫ್ರೆಂಡ್ಸ್ ಇದ್ದಿದ್ರು, ರೀಲ್ಸು ಮಾಡಿದ್ರು, ಎಲ್ಲ ಇತ್ತು. ಓಕೆ, ಬಟ್ ಏನಾಯಿತು, ಈ 4 ವರ್ಷದಲ್ಲಿ ಇನ್ನೂ ಒಂದು 4 ವರ್ಷ ಲವ್ ಮಾಡಿ ಆಮೇಲೆ ಈ ಫಯಾಜ್ ಒನ್ ವೇ ಲವ್ ಮಾಡಿದ್ದ. ಅವನ ಲವ್ ಆಕಿನ ಮುಂದೆ ಹೇಳ್ಕೊಂಡಿಲ್ಲ ಅಂತ ಜನ ಹೇಳ್ತಾರೆ. ನಾನು ಇದರಲ್ಲಿ ರಾಜಕೀಯ ಬಣ್ಣ ಬೆರ್ಸಕ್ಕೆ ಹೋಗಂಗಿಲ್ಲ. ರಾಜಕಾರಣಿಗಳು ಬಂದು ಈಗ ನೋಡ್ರಿ, ಪಾಪ ಅವ್ರು ಸತ್ತ ಮನೆಯಲ್ಲಿ ದುಃಖ ಆವರಿಸ್ಯದ. ಈಗ ಕೊಂದ ಮನೆಯಲ್ಲಿ ಅವರು ಫಯಾಜ್ ಅವರ ತಂದೆ ತಾಯಿ ಹೇಳಿದರು, ನನ್ನ ಮಗ ಮಾಡಿದ್ದು ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಅವರು ನಿಜವಾಗ್ಲೂ ಏನು ಅವ್ರೇನು ಹೇಳಿದರು, ನಾನು ಮುಸಲ್ಮಾನ, ಹೌದಪ್ಪ ನನ್ನ ಮಗ ಮಾಡಿದ್ದು, ನಾನು ಮುಸಲ್ಮಾನ ಜಾತಿಯಲ್ಲಿ ಹುಟ್ಟಿನಿ, ನಮ್ಮ ಸಮಾಜಕ್ಕೆ ದೂರ ಬೇಡ್ರಿ, ನನ್ನ ಮಗ ಮಾಡಿದ್ದು ಕರೆಕ್ಟ್ ಅಂತ ಅವ್ರು ಹೇಳಕತ್ತಿಲ್ಲ. ಯಾರು ಅವ್ರ ತಂದೆ ತಾಯಿನೂ ಹೇಳ್ಯಾರ, ನನ್ನ ಮಗ ಮಾಡಿದ್ದು ತಪ್ಪು, ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಫಯಾಜ್ ಅವರ ತಂದೆ ತಾಯಿ ಹೇಳಿದ್ದಾರೆ. ಆದರೆ ಜನ ಏನು ಹೇಳ್ತಾರ, ಇಲ್ಲಿ ಯಾವ ಮುಸಲ್ಮಾನ ಗುರುಗಳು ಭಾಳಷ್ಟು ನೋಡಪ್ಪ, ನಮ್ಮ ಕನ್ನಡ ಪರ ಸಂಘಟನೆದಾಗೂ ಭಾಳಷ್ಟು ಮುಸಲ್ಮಾನರ ಒಬ್ಬರೇ ಧ್ವನಿ ಎತ್ತಬೇಕಿತ್ತಲ್ಲ. ನೇಹಾ ಹಿರೇಮಠ ಕೊಂದಿದ್ದು ತಪ್ಪು. ಒಂದು ಹಿಂದೂ ಇರಲಿ ಮುಸಲ್ಮಾನ ಇರಲಿ, ಯುವತಿನೇ ಅಲ್ಲ, ಒಂದು ಹೆಣ್ಣನ್ನು ಒಬ್ಬ ಗಂಡು ಒನ್ ವೇ ಲವ್ ಮಾಡಿ ಅವಳ ಲವ್ ಮಾಡಲ್ಲ ಅಂತ ಹೇಳಿದ್ದಕ್ಕಾಗಿ ಅವಳನ್ನು 9 ಬಾರಿ ಕಾಲೇಜ್ ಆವರಣದಲ್ಲಿ ಚಾಕು ಚುಚ್ಚಿ ಕೊಲ್ತಾನಂದರೆ ಯಾವುದೇ ಗಂಡಸನಿಗೆ, ಯಾವುದೇ ಧರ್ಮದವರಿಗೆ ರಕ್ತ ಕುದಿತದ. ಇವತ್ತು ನಾನು ಹೇಳ್ತೀನಿ, ನಾನು ಭಾಳಷ್ಟು ಮುಸಲ್ಮಾನ ಸ್ನೇಹಿತರದಾರ, ಅವರೆಲ್ಲರೂ ಕೆಟ್ಟವ್ರದ್ದು ನಾನು ಹೇಳ. ಭಾಳಷ್ಟು ಮುಸಲ್ಮಾನರು ಒಳ್ಳೆ ರಾಜಕಾರಣಿಗಳು ಅವರೆಲ್ಲ ಕೆಟ್ಟವ್ರಂತ ನಾವು ಹೇಳಕ್ಕೆ ಸಾಧ್ಯ ಆಗಂಗಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಮುಸಲ್ಮಾನ ಧರ್ಮ ಗುರುಗಳಾಗಲಿ ಮುಸಲ್ಮಾನ ರಾಜಕಾರಣಿಗಳಲ್ಲಾಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು.
ಹತ್ತು ಜನ ಮಾತಾಡ್ತಾರೆ, ನಂದಲ್ಲ, ನಾ ಹೇಳಕತ್ತಿಲ್ಲ, ಶಕ್ತಿಕುಮಾರ್ ಹೇಳಕತ್ತಿಲ್ಲ, ಜನ ಮಾತಾಡ್ತಾರೆ. ಎಷ್ಟೋ ಪರ ಸಂಘಟನೆಗಳು, ರೈತ ಸಂಘಟನೆಯಲ್ಲಿ ಮುಸಲ್ಮಾನರಿದ್ದಾರೆ, ರಕ್ಷಣಾ ವೇದಿಕೆಯಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂ ಸಂಘಟನೆಯಲ್ಲಿ ಕೆಲವೊಂದು ಮುಸಲ್ಮಾನರಿದ್ದಾರೆ. ಅವರಾದ್ರೂ ಧ್ವನಿ ಎತ್ತಬೇಕಿತ್ತು. ಫಯಾಜ್ ಈ ಯುವತಿಗೆ 12-9 ಬಾರಿ ಹೋಗಿ ಚಾಕು ಚುಚ್ಚಿದ್ದು ತಪ್ಪು, ಅವನಿಗೆ ಗಲ್ಲಿ ಏರಿಸಬೇಕಂತೆ ಒಬ್ಬ ಮುಸಲ್ಮಾನ ಆದರೂ ಮಾತಾಡಿದರೆ ಇವತ್ತು ಕರ್ನಾಟಕದಲ್ಲಿ ಈ ಒಂದು ಕೋಮು ಸೌಹಾರ್ದತೆ, ಈ ಏನು ಕೋಮು ಗಲಭೆ ನಡೀತದಲ್ಲ, ಇದಕ್ಕೆ ಒಂದು ಮುಕ್ತಿ ಕೊಡಬೇಕಾಗಿತ್ತು. ಬಟ್ ಯಾರೂ ಮಾತಾಡಿಲ್ಲ. ಯಾಕೆ ಸಮರ್ಥನೆ ಮಾಡ್ಕೋತೀರಿ? ಈ ಸಮರ್ಥನೆ ಯಾಕೆ ಮಾಡ್ಕೋ? ನೀವು ಸುಮ್ಮ ಕೂತ್ಕೊಂಡ್ರಿ, ನಮ್ಮವು ಮಾಡಿದ್ದು, ನಮ್ಮ ಸಮಾಜದವು ಮಾಡಿದ್ದು ಒಳ್ಳೇದಾಗುತ್ತೆ ನೀವು ತಿಳ್ಕೊಂಡ್ರೆ ನಾನು ಹಂಗಿಲ್ಲ. ಎಲ್ಲ ಜನ ಏನು ಹೇಳ್ತಾರೆ, ಒಬ್ಬ ಮುಸಲ್ಮಾನ ಹೀಗೆ ಮಾತಾಡ್ತೀರಪ್ಪ, ಯಾವುದೋ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಯಾವೊಬ್ಬ ಹಿಂದೂ ಭಾಷಣ ಮಾಡಿದಾಗ ಅವ್ನು ಕಮೆಂಟ್ ಕೊಡ್ತೀರಿ, ಸುಳೆ ಮಗನೇ, ಬೋಸ್ಡಿ ಮಗನೇ ಅಂತ ಕೊಡ್ತೀರಿ. ಬಟ್ ಈ ಫಯಾಜ್ಗೂ ಸುಳೆ ಮಗನೇ ಫಯಾಜ್ ನೀನು ಕೊಂದಿದ್ದೀಯಾ ಅಂತೇಳಿ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿರಿ? ಕೊಡಬೇಕಾಗಿತ್ತು ನೋಡ್ರಿ, ಕೊಡಬೇಕಾಗಿತ್ತು. ಈಗ ಅಕಸ್ಮಾತ್ ಒಬ್ಬ ಹಿಂದೂ ಯಾವುದಾದ್ರೂ ಮುಸಲ್ಮಾನ ಹುಡುಗಿಗೆ ಕೊಂದಿದ್ದಂದ್ರೆ ಕೊಡಿರ್ತಿದ್ರಿ? ಜನ ಮಾತಾಡ್ತಾರೆ. ಇದು ನಂದಲ್ಲ, ಇದು ನನ್ನ ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ. ಅದಕ್ಕೆ ಹೇಳ್ತೀನಿ, ಈ ನೇಹಾಳ್ನ ಅವನು 4 ವರ್ಷದಿಂದ ಲವ್ ಮಾಡ್ತಿದ್ದ, ಅವಳಿಗೆ ಅವ್ರ ಮನೇಲಿ ಗಂಡು ನೋಡಿದ್ರು, ಮದುವೆ ಫಿಕ್ಸ್ ಆಗಿತ್ತು. ಅವಳು ಹೇಳಿದತ್ತ ನೀನು ನೀನು ತಿರುಗಾಡಬೇಡ, ನನಗೆ ಬೇರೆ ಕಡೆ ಹೊರ ನೋಡ್ಯಾರ, ನಾನು ಮದುವೆ ಮಾಡ್ಕೋತೀನಿ ಅಂತಂದಾಗ ಇವನು ಅವಳು ನನ್ನ ಬಿಟ್ಟು ಹೋಗ್ತಾಳ, ನನಗೆ ಸಿಗದೆ ಇರೋ ಹುಡುಗಿ ಬೇರೆ ಯಾರಿಗೂ ಸಿಗಬಾರ್ದತ್ತೇಳಿ ಇವನು ಒಂಥರ ಸೈಕೋ ಆಗಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು, ಅವನಿಗೆ ಡ್ರಗ್ಸ್ ಎಡಿಟ್ ಆಗಿದ್ದ ಅಂತ ಹೇಳ್ತಾರೆ, ಡ್ರಗ್ಸ್ ಎಡಿಟ್ ಆಗಿದ್ದ ಅವನು ಬಂದು ಆ ಒಂದು ನಶೆಯಲ್ಲಿ ಬಂದು ಮತ್ತು ಮಾಸ್ಕ್ ಹಾಕ್ಕೊಂಡು ಆ ಹುಡುಗಿಯನ್ನು ಬಂದು 9 ಬಾರಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಚುಸ್ತಾನಂದ್ರೆ ಯಾರಿಗೆ ರಕ್ಷಣೆ ಐತ್ರಿ? ಇವತ್ತು ನಾನು ಹಿಂದೂ ಮುಸ್ಲಿಮ್ಸ್ ಯಾವುದು ಹೇಳ್ತಾ ಇಲ್ಲ, ನನಗೆಲ್ಲರೂ ಬೇಕು. ನಾನು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಧರ್ಮ ದೂರ್ತಾ ಇಲ್ಲ. ಬಟ್ ಇಲ್ಲಿ ಏನು ನಡೆದಿದೆ, ಮುಸಲ್ಮಾನರು ಕೆಟ್ಟವರಾಗಿ ಕಾಣ್ತಾ ಇದ್ದಾರೆ ಹಿಂದೂ ಧರ್ಮದವರಿಗೆ. ನಾನು ಸಮರ್ಥನೆ ಮಾಡ್ಕೊಂಡು ಎಲ್ಲ ಮುಸಲ್ಮಾನರು ಕೆಟ್ಟವರು ಅಂತ ನಾನು ಹೇಳಲ್ಲ. ಈ ಒಬ್ಬ ಫಯಾಜ್ ಇದಾನಲ್ಲ, ಇವನು ಕೆಟ್ಟವನು, ಇಂಥವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ನನ್ನ ಬೇಡಿಕೆ ಅಲ್ಲ, ನಂದು ಬೇಡಿಕೆ ಇದೆ, ಇವನು ಗಲ್ಲು ಶಿಕ್ಷೆ ಆಗಬೇಕು. ಇಂಥವ್ರಿಗೆ ಏನು ಇಂಥವ್ರಿಗೆ ಏನು ಮಾಡ್ಬೇಕು, ಮರ್ಮಾಂಗವನ್ನು ಕತ್ತರಿಸಿ ಹಾಕ್ಬೇಕು ಇಂಥವ್ರಿಗೆ. ಯಾಕಂದ್ರೆ ಲವ್ ಅಂದ್ರೆ ಏನು ತಿಳ್ಕೊಂಡ್ರಿ, ಲವ್ ಒಂದೇ ಕಡೆ ಒನವೆಯಿಂದ ಲವ್ ಮಾಡೋದು ಲವ್ ಅಲ್ಲ, 2 ಕಡೆ ಹುಡುಗ ಹುಡುಗಿ ಮನಸ್ಸು ಒಪ್ಪಿಕೊಂಡು ಲವ್ ಮಾಡ್ತಾರಲ್ಲ ಆವಾಗ ಲವ್. ಎಷ್ಟೋ ಜನ ಮುಸಲ್ಮಾನರು ಹಿಂದೂ ಯುವತಿಯರ ಮದುವೆ ಆಗ್ಯಾರ, ಎಷ್ಟೋ ಜನ ಹಿಂದೂದವರು ಮುಸಲ್ಮಾನಿಯ ಯುವತಿಯರ ಮದುವೆ ಆಗ್ಯಾರ. ಬಟ್ ಇದು ಲವ್ ಜಿಹಾದ್ಗೆ ಸೇರಿಸುವಂಥ ಕೆಲಸ ಮಾಡ್ತಾರೆ, ರಾಜಕಾರಣಿಗಳದ್ರ ಲಾಭ ತಗೋತಾರೆ. ಪಾಪ ಮನೆಯಲ್ಲಿ ಒಂದು ಶೋಕ ಮಡಗಟ್ಟಿದ್ರು ಕೂಡ ರಾಜಕಾರಣಿಗಳು ನನಗೆ ವೋಟ್ ಬ್ಯಾಂಕ್ ಸಲುವಾಗಿ ಎಷ್ಟೋ ಜನ ಹೋಗಿ ಅವ್ರಿಗೆ ಮಾತಾಡೋಂಥ ಪರಿಸ್ಥಿತಿ ಬಂದದ. ಅವ್ರಿಗೆ ದುಃಖ ಅವ್ರಿಗೈತಿ. ಬಟ್ ನಾನೇನು ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ಎಲ್ಲ ಹಿಂದೂಗಳು ಕೆಟ್ಟವರಲ್ಲ. ಎಲ್ಲ ಮುಸಲ್ಮಾನ ಹುಡುಗಿಯನ್ನ ಹಿಂದೂದವ ಕೊಂದ್ರೆ, ಹಿಂದೂದವ ಹುಡುಗಿನ ಮುಸಲ್ಮಾನರು ಕೊಂದ್ರೆ ಯಾರೇ ಆದರೂ ಕೂಡ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಇದರಲ್ಲಿ ಯಾವುದೇ ರಾಜಕಾರಣಗಳು ಬೇಡ. ಇವ್ರು ಕಾಂಗ್ರೆಸ್, ಇವ್ರು ಬಿಜೆಪಿ, ಇವ್ರು JDS ಬಣ್ಣ ಹಚ್ಚಿ ಈ ಒಂದು ಕೇಸ್ ಮುಚ್ಚಾಕುವಂತ ಕೆಲಸ ಆಗಬಾರ್ದು. ದಯವಿಟ್ಟು ಹೇಳ್ತೀನಿ, ಈ ಒಂದು ನ್ಯಾಯದ ಪರವಾಗಿ ಇದ್ದ ಎಲ್ಲಾ ಮುಸಲ್ಮಾನರ ಮುಖಂಡರು ಕೂಡ ಇವನಿಗೆ ಶಿಕ್ಷೆ ಆಗುವಂತ ನೀವು ಕೂಡ ಒತ್ತಾಯಿಸಬೇಕು. ಅಂದಾಗ ಸಮಾಜದಲ್ಲಿ ಹೌದಪ್ಪ ನಾವು ಹಿಂದೂ ಮುಸ್ಲಿಮ್ಸ್ ಬಾಯ್ ಅನ್ನೋ ಭಾವನೆ ಎಲ್ರಿಗೂ ಮೂಡ್ತದೆ. ಅದಕ್ಕೇನು ಹೇಳ್ತೀನಿ, ದಯವಿಟ್ಟು ಈ ಒಂದು ನಮ್ಮ ಗೃಹ ಸಚಿವರಾಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ಇವನ್ನ ಕೊಂದಾನಪ್ಪ, ಇವ ಮುಸಲ್ಮಾನರ ಪೈಕಿ ಅದಾನ, ಇವ ಫಯಾಜ್ ಅವ್ರ ಅದಾನ, ಇವನೇ ಕೊಂದಾನ, ಇವನಿಗೆ ಶಿಕ್ಷೆ ಆಗಿರ್ಬೇಕು ಅಂತೇಳಿ ಹಿಂಗಲ್ಲ. ಯಾರೇ ಇದ್ರೂ ಕೂಡ ಇಂಥ ಕೊಲೆಗಳನ್ನ ಮಾಡಿದಾಗ, ಹುಡುಗಿಯರಿಗೆ ಯಾರಾದರೂ ಟಾರ್ಚರ್ ಕೊಟ್ಟಾಗ ಅವರಿಗೆ ಕಠಿಣವಾದ ಶಿಕ್ಷೆ ನಮ್ಮ ಸರ್ಕಾರ ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಆದಷ್ಟು ಬೇಗ ಎಲ್ಲಾ ಸಂಘಟನೆಗಳು, ಇವತ್ತೆಲ್ಲಾ ಸಂಘಟನೆಗಳು ಧ್ವನಿ ಎತ್ತಿ ಅವನಿಗೆ ಗಲ್ಲು ಶಿಕ್ಷೆ ಆಗುವಂಗೆ ಮಾಡಬೇಕು. ಅದಕ್ಕೆ ಎಲ್ಲರೂ ಧ್ವನಿ ಎತ್ತಿರಿ ಅಂತೇಳಿ, ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರಿಸ್ತರು ಇರಲಿ, ಯಾರೇ ಇರಲಿ, ಹೆಣ್ಣು ಮಗಳೇ, ನಾಳೆ ನಮ್ಮ ಮಗಳಿಗೆ ಆಗ್ಬೋದು, ನಿಮ್ಮ ಮಗಳಿಗೆ ಆಗ್ಬೋದು, ಅವ್ರ ಮಗಳಿಗೆ ಆಗ್ಬೋದು. ಕಾಲೇಜ್ಗಳಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಜನ. ಕಾಲೇಜ್ನಾಗ ಹೌದಪ್ಪ, ನಾಳೆ ಆ ಕಾಲೇಜ್ಗೆ ಹೋಗಕ್ಕೆ ಹುಡುಗಿಯರ ಸಹಿತ ಭಯ ಪಡ್ತಾರೆ. ಅದಕ್ಕೆ ಯಾವುದೇ ಇಂಥ ಒನ್ವೇಲವಾಗಿ ಲವ್ ಫೇಲ್ಯೂರ್ ಆಗಿ ಹುಡುಗಿಯರನ್ನ ಟಾರ್ಚರ್ ಮಾಡಿ ಕೊಲೆ ಮಾಡುವಂತ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಬೇಕಂತೇಳಿ ನಾನು ಕೂಡ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋತೀನಿ. ಇಡೀ ಕರ್ನಾಟಕ ಜನತೆಗೆ ಕೂಡ ಎಲ್ಲ ಕಡೆ ಹೋರಾಟ ಮಾಡ್ರಿ, ಇಂಥವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕಂತೇಳಿ ಹೋರಾಟ ಮಾಡಂತ ವಿನಂತಿ ಮಾಡ್ಕೋತೀನಿ. ಈ ಕಮೆಂಟ್ ಒಳಗ ಕೆಲವೊಬ್ರು ಹಲಕಟ್ಟನ ಮಗಳು ಕೆಟ್ಟ ಕಮೆಂಟ್ ಕೊಡ್ತಿರ್ತಾರೆ, ಅವ್ರು ಕಮೆಂಟ್ ಕೊಡೋರು ಬುದ್ಧಿಲ್ಲ. ಕಮೆಂಟ್ ಕೊಟ್ಟಾಗ ಸಮರ್ಥನೆ ಮಾಡ್ಕೊಂಡು ಕಮೆಂಟ್ ಕೊಡ್ತಿರಲ್ಲ, ನೀವು ಮನುಷ್ಯರಿಗೆ ಹುಟ್ಟಿಲ್ಲ ತನ್ನೋದು. ಅಕಸ್ಮಾತ್ ಅವ ಕೊಲೆ ಮಾಡಿದ್ದೆ, ನಮ್ಮವ ಕೊಲೆ ಮಾಡ್ಯಾನಂತ ನೀವು ಯಾರು ಸಮರ್ಥನೆ ಮಾಡ್ಕೊಂಡು ನೀವು ಕಮೆಂಟ್ ಕೊಟ್ರಂದ್ರೆ ನೀವು ಮನುಷ್ಯರಿಗೆ ಹುಟ್ಟಿಲ್ಲ. ನಾನು ನ್ಯಾಯದ ಪ್ರಕಾರ ಮಾತಾಡ್ತೀನಿ. ನಾನು ಮುಸಲ್ಮಾನ ವಿರೋಧಿನೇ ಅಲ್ಲ, ಹಿಂದೂ ವಿರೋಧಿನೇ ಅಲ್ಲ, ಕ್ರಿಶ್ಚಿಯನ್ಸ್ ವಿರೋಧಿನೇ ಅಲ್ಲ. ನ್ಯಾಯದ ಪ್ರಕಾರ ನಾನು ಮಾತಾಡ್ತೀನಿ. ನನ್ನ ಮಾತು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಎಲ್ಲರೂ ಶೇರ್ ಮಾಡ್ರಿ, ಸರ್ಕಾರಕ್ಕೆ ಮುಟ್ಲಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ, ಹೋಗಿ ಬರ್ತೀನಿ. ಶಾಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.